ರಣಬೇಟೆ ಆರಂಭ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಹಲವಾರು ಸಂಗತಿಗಳನ್ನು ಹೇಳಬೇಕು. ಇಡೀ ಈ ರೀತಿ ರಿವಾಜುಗಳು ಯಾವ ರೀತಿ ಸಾಗುತ್ತೆ ಅಂತ ನೋಡಿ. ಒಂದು ದೇಶ ಒಂದು ಹೆಜ್ಜೆ ಇಡಬೇಕು ಅಂತಂದರೆ ತನ್ನದೇ ಆದಂಥ ರೀತಿ ರಿವಾಜುಗಳಿವೆ. ಈಗ ನನಗೆ ಯುದ್ಧ ಬೇಕೋ ಬೇಡವೋ ಅದನ್ನು ಕೇಳಲ್ಲ ದೇಶ, ಅಥವಾ ಯಾರೋ ಯುದ್ಧ ಬೇಕು ಅಂದರು ಯುದ್ಧ ಬೇಡ ಅಂತಂತಂದರು ಅವ್ರದನ್ನು ಕೇಳಲ್ಲ ದೇಶ. ಅಗತ್ಯ ಇತ್ತಾ ಒಂದಷ್ಟು ಪ್ರೊಸೀಜರ್ಗಳು ಪ್ರಧಾನಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿದ ಮೇಲೆ ರಾಷ್ಟ್ರಪತಿಗಳ ಹತ್ರ ಹೋಗುತ್ತೆ, ರಾಷ್ಟ್ರಪತಿಗಳ ಅಂಕಿತ ಬೀಳುತ್ತೆ, ಬಿದ್ದ ತಕ್ಷಣ ಸೈನ್ಯ ನುಗ್ಗುತ್ತೆ. ನಾವು ಕೆಲವರೆಲ್ಲ ಮಾತಾಡ್ತಿರೋದನ್ನು ನಾವು ನೋಡ್ತೀವಿ. ಎಲ್ಲೋ ಒಂದು ಕಡೆಗೆ ನಾವು ಹೇಳ್ದಂಗೆ ಕೇಳ್ತೇನಪ್ಪ ದೇಶ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತೀವಿ, ನಮ್ಮ ನಾಯಕರುಗಳು ಮಾತಾಡ್ತಾರೆ. ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಪ್ರಧಾನಮಂತ್ರಿಗಳು ನಿರ್ಧಾರ ಮಾಡಾದಮೇಲೆ, ರಾಷ್ಟ್ರಪತಿಗಳು ನಿರ್ಧಾರ ಮಾಡಾದಮೇಲೆ, ಅಂಕಿತ ಬಿದ್ದಾದಮೇಲೆ ಆ ಅಂಕಿತವಾದ ಪತ್ರವನ್ನು ಯಾರೇ ಹಿಡ್ಕೊಂಬಂದು ಸಿದ್ದರಾಮಯ್ಯನವ್ರ ಹತ್ರ ಸರ್ ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ, ದಯವಿಟ್ಟು ತಾವೊಂದು ಸಹಿ ಹಾಕಿ ಅಂತ ಯಾರು ಕೇಳಲ್ಲ. ಹೋಗಿ ಮಮತಾ ದೀದಿ ಹತ್ರ ಓಡೋಗಿ ಮಮತೆಯಿಂದ ಸಹಿ ಹಾಕಿದ್ದೀರಿ ಅಂತ ಯಾರು ಕೇಳಲ್ಲ. ನಾವು ವಿಜಯ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ಪಿಣರಾಯಿ ವಿಜಯನ್ನವರೇ ದಯವಿಟ್ಟು ನೀವು ಸಹಿ ಹಾಕಿ ಅಂತ ಯಾರು ಕೇಳಲ್ಲ. ಯಾರು ಕೇಳಲ್ಲ ಬಿಡಿ. ಇನ್ನು ಬೇರೆ ಬೇರೆ ರಾಜ್ಯದವರು BJP ಮುಖ್ಯಮಂತ್ರಿಗಳೇ ಇರ್ತಾರೆ, ಅವ್ರ ಹತ್ರ ಯಾರೂ ಹೋಗಲ್ಲ. ಹಿಂಗಾಗಲ್ಲ, ಸ್ಥಿತಿ ಹಿಂಗಿಲ್ಲ. ಮೊದಲೆಲ್ಲ ಏನು ಅಂದರೆ ನಮ್ಮಲ್ಲಿ ಜಾತಿ, ಧರ್ಮ, ಮತ, ಪಂಗಡ, ಭಾಷೆ, ಜಗಳ, ಗುದ್ದಾಟ, ಹೊಡೆದಾಟ ಎಲ್ಲ ಇತ್ತು, ಎಲ್ಲ ಇದೆ, ಈಗಲೂ ಇದೆ. ದೇಶ ಅಂದ ತಕ್ಷಣ ನಾವು ಒಂದಾಗ್ತಾ ಇದ್ವಿ. ದೇಶ ಅಂದರೆ ನಾವು ಒಂದು ನಿರ್ಧಾರಕ್ಕೆ ಬಂತು ಅಂತಂದರೆ ನುಗ್ಗೋದೇ ಕೆಲಸ. ದೇಶ ರಕ್ಷಣೆ ನಮ್ಮ ಮೊದಲ ಆದ್ಯತೆ. ಹೀಗಾಗಿ ಯಾರ್ದೋ ಮುಖ್ಯಮಂತ್ರಿಗಳ ಹತ್ರ ಬಂದು ಆಮೇಲೆ ಸಿದ್ದರಾಮಯ್ಯನವರು ಹೇಳಿದ್ರು ಇಲ್ಲ ಹಿಂಗೊತ್ತ ನಾನು ಆ ರೀತಿ ಹೇಳಿಲ್ಲ, ಯುದ್ಧ ಬೇಡವೇ ಬೇಡ ಅಂತ ಹೇಳಲಿಲ್ಲ, ಅಗತ್ಯ ಇದ್ದರೆ ಮಾತ್ರ ಯುದ್ಧ ಮಾಡಬೇಕು. ಅಗತ್ಯ ಎಷ್ಟಿದೆ, ಏನು, ಎತ್ತ ಅದು ನಿರ್ಧಾರ ಮಾಡುವಂಥವ್ರು ನೀವಲ್ಲ, ಅದು ನಿರ್ಧಾರ ಮಾಡುವಂಥವ್ರು ಕೇಂದ್ರ ಸರ್ಕಾರದವರು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳದನ್ನು ನಿರ್ಧಾರ ಮಾಡುವಂಥವ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ದೇಶದ ಜನರನ್ನು ರಕ್ಷಿಸಲು ನಾನು ಬದ್ಧ, ದೇಶದ ಜನರನ್ನು ರಕ್ಷಿಸಲು ನಾನು ಬದ್ಧ. ಹೀಗಾಗಿ ಯುದ್ಧಕ್ಕೆ ನಾನು ಸಿದ್ಧ, ಪ್ರತಿ ಬಾರಿ ನಗಲು ನಾನಲ್ಲ ಬುದ್ಧ ಅನ್ನುವಂಥ ಒಂದು ಮಾತಿದೆ. ಸಾಕು ಶಾತಿಮಂತ್ರಗಳು, ಸಾಕು. ಸರ್ವೇ ಜನ ಸುಖಿನೋ ಭವಂತು, ಸಾಕು ಸ್ವಾಮಿ. ನಮ್ಮ ಜನ ಸುಖಿನೋ ಭವಂತು. ಫಸ್ಟು ನಾವು ಚೆನ್ನಾಗಿರಬೇಕು. ವಸುದೈವ ಕುಟುಂಬಕಂ ಪಕ್ಕದಲ್ಲಿಡಿ, ದೇಶ ರಕ್ಷಣೆ ಮಾಡ್ಕೊಳ್ಳಿ ಮೊದಲು. ಇದು ಸಂಗತಿ. ಇನ್ನು ಪಾಕಿಸ್ತಾನದ ನಾಯಕರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಅಣ್ವಸ್ತ್ರಗಳಿದ್ದಾವೆ. ಇದೊಂದು ಬೆದರಿಕೆ. ಇದು ನಿಮ್ಮಲ್ಲಿ ಅಣ್ವಸ್ತ್ರಗಳಿದೆ, ನೀವು ಪ್ರಯೋಗಿಸ್ತೀರಿ, ನಾವೇನು ದೀಪಾವಳಿ ಪೂಜೆಗೆ ಇಟ್ಕೊಂಡಿರೋದು ಅದನ್ನು ಪ್ರಧಾನಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ನೀವು ಒಂದು ಹಾಕಿ ನಾವು 10 ಹಾಕ್ತೀವಿ ಅಂತ. ಈಗ ಆ ರೀತಿ ಬೆದರಿಕೆಗಳು ಕೂಡ ಬರ್ತಾ ಇವೆ. ಎಷ್ಟು ಬಾಂಬ್ಗಳಿವೆ, ಎಷ್ಟು ಪರಮಾಣು ಬಾಂಬ್ಗಳಿವೆ. ಕಳೆದ ಬಾರಿ ಪ್ರೇಮ್ ಶೇಖರ್ ಹತ್ರ ನಾನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ಕೆಲವೊಂದು ರೋಚಕ ಸಂಗತಿಗಳನ್ನು ಹೇಳಿದ್ರು ಅವರು. ಏನೋ ಬಾಂಬ್ಗಳು ಅವ್ರ ಹತ್ರನೇ ಇದ್ದಾವ ಅಥವಾ ಏನಾದರೂ ಬೇರೆ ದೇಶದಲ್ಲಿ ಇಟ್ಟಿದ್ದಾರಾ, ಯಾವ್ಯಾವ ದೇಶದ ಜೊತೆಗೆ ಏನೇನು ಒಪ್ಪಂದವು. ಯಾಕಂದರೆ ಒಂದು ಭಿಕ್ಷುಕ ರಾಷ್ಟ್ರ ಎಲ್ಲದಕ್ಕೂ ಕೂಡ ಸಿದ್ಧವಾಗಿಬಿಡುತ್ತೆ. ಬಹುಶಃ ಏನು ಅಂದರೆ ಇದರ ಮನಸ್ಥಿತಿಯನ್ನು ಅರಿತುಕೊಂಡೇ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ಕಡೆಗೆ ಏನಾದರೂ ಅದನ್ನು ಇಡುವಂಥ ಪ್ರಯತ್ನಗಳನ್ನು ಮಾಡಿಸಿವೆಯಾ, ಈ ಪ್ರಶ್ನೆ ಕೂಡ ಇದೆ. ನಾನು ಮಾತಾಡ್ತೀನಿ. ಕರ್ನಲ್ PV ಹರಿ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ನೋಡ್ತಾ ಇದ್ದೀವಿ ಎಲ್ಲ ರೀತಿಯಲ್ಲೂ ಕೂಡ ಯುದ್ಧಕ್ಕೆ ಸಜ್ಜಾಗಿ ನಿಂತಿದೆ ಭಾರತ. ಏನಂತೀರಿ ಸರ್? ಇದು ಭಯಂಕರ ಒಂದು ಧರ್ಮ ಸಂಕಟವಾದ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ಈ ರೀತಿಯಾದ ಒಂದು ಭಯಂಕರ ಒಂದು ಘಟನೆ ನಡೀಬಾರ್ದಾಗಿತ್ತು. ಬಟ್ ಕನ್ಸಿಡರಿಂಗ್ ಪಾಕಿಸ್ತಾನ್ ಅವರ ಒಂದು ಈಗ ಉಗ್ರವಾದಿತ್ವ ಏನಿದೆ ಇಲ್ಲಿ ಇಂಡಿಯಾದಲ್ಲಿ, ಅದು ಮೇಯ್ನ್ ರೀಸನ್ ಪಾಕಿಸ್ತಾನ. ಉಗ್ರವಾದಿಗಳು ಕಾಶ್ಮೀರಿಗಳಲ್ಲ, ಕಾಶ್ಮೀರಿಗಳು ಇರ್ಬೋದು, ಬಟ್ ಅವ್ರನ್ನ ಬ್ರೈನ್ ವಾಶ್ ಮಾಡಿದ್ದು, ಅವ್ರನ್ನೆಲ್ಲ ಮಾಡಿದ್ದು ಪಾಕಿಸ್ತಾನನೇ. ಅದಕ್ಕೆ ಕರೆಕ್ಟಾಗಿ ನಿಮಗೆ ಗೊತ್ತಾಗಬೇಕು. ಆಸಿಮ್ ಮುನೀರ್ ಅವನು ISI ಚೀಫ್ ಆಗಿದ್ದ. ISI ಮೀನ್ಸ್ ಆ್ಯಂಟಿ ಹಿಂದೂ, ಆ್ಯಂಟಿ ಇಂಡಿಯಾ ಇದೆ ಅವರ ಮನಸ್ಥಿತಿ. ಅದೇ ಹೌದು. ಇಲ್ಲಿ ಬೆಂಗಳೂರಲ್ಲಿ ಆಗಲಿ, ರಾಮೇಶ್ವರಂ ಕೆಫೆ ಆಗಲಿ, ಈ ಭಟ್ಕಲಲ್ಲಿ ಅಲ್ಲಿ ಇಲ್ಲಿ ಏನೇನು ಬ್ಲಾಸ್ಟ್ಗಳಾಗಿದೆ ಇಂಡಿಯಾದಲ್ಲಿ ಇಲ್ಲಿವರೆಗೆ, ಅಕ್ಷರಧಾಮ ದೇವಸ್ಥಾನ ಇರ್ಬೋದು, ತಾಜ್ ಹೋಟ್ಲ್ ಇರ್ಬೋದು, ಎಲ್ಲ ಮಾಡಿರೋದು ISI. ಅದು ಎಲ್ಲರಿಗೂ ಗೊತ್ತು. ISI ಗುಪ್ತಚರ ಇಲಾಖೆ. ಆ ಗುಪ್ತಚರ ಇಲಾಖೆಯ ಮೇಯ್ನ್ ಡೈರೆಕ್ಟರ್ ಆಗಿದ್ದ ಜನರಲ್ ಆಸಿಮ್ ಮುನೀರ್. ಅವನಿಗೀಗ ಒಂದು 6-7 ವರ್ಷ ಈಗ ಅವನಿಗಿನ್ನೂ ರಿಟೈರ್ಮೆಂಟ್ ಆಗಿಲ್ಲ, ಇನ್ನೂ ಇರಬೇಕಲ್ಲೇ ಅವನು. ಸೊ ಪಾಕಿಸ್ತಾನದಲ್ಲಿ ಯಾರು ಆ್ಯಂಟಿ ಇಂಡಿಯಾ ಮತ್ತು ಕಾಶ್ಮೀರ ಆ್ಯಂಟಿ ಹಿಂದೂ ಮಾತಾಡ್ತಾರೆ
ಅವ್ರಿಗೆ ಅವರ ಒಂದು ಇದು ಭದ್ರತೆ ಇರ್ತದೆ ಅಂತೇಳಿ ಮಾಡ್ತಾ ಇದ್ದಾರೆ. ಬಟ್ ಈಗ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ಮುಂಚೆನೇ ಇವರು ಪ್ಲ್ಯಾನ್ ಮಾಡಿ ಈ ಹಮಾಸ್ ಉಗ್ರಗಳದ್ದು ಇದಾದ ಮೇಲೆ ಹಮಾಸ್ಗಳನ್ನ ಕರೆಸಿ ಇವರಿಗೆ ಟ್ರೈನಿಂಗ್ ಕೊಡಿಸಿ, ಅದೇ ರೀತಿ ಹಮಾಸ್ಗಳು ಯಾವ ರೀತಿ ಗಾಜಾ ಚಿಟ್ಟೆಯಲ್ಲಿ ಎಂಟರಾಗಿ 1500 ಹುಡುಗಿಯರನ್ನ ಯಾವ ರೀತಿ ಜಾಲಿಯಾಗಿ ಚೆನ್ನಾಗಿ ಈ ರೀತಿ ಪಾರ್ಟಿಗಳನ್ನ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ರು, ಆ ಟೈಮಲ್ಲಿ ಹೇಗೆ ಕೊಂದರು ಅದೇ ರೀತಿ ಕೊಲ್ಲಲಿಕ್ಕೆ ಅಂತ ಕೂಡ ಐಡಿಯಾ ಹಾಕಿ ಬಂದಿರೋದು. ಈ ಐಡಿಯಾ ಹಾಕಿ ಬಂದು ಆ ಟ್ರೆಕ್ಕಿಂಗ್ ಏರಿಯಾದಲ್ಲಿ ಮೇಲೆ ಅವನಿಗೆ ಗೊತ್ತು ಅಲ್ಲಿ ಸೆಕ್ಯೂರಿಟಿ ಕಡಿಮೆ ಇದೆ ಮತ್ತೇಳಿ ಎಲ್ಲ ಮಾಡಿ ಸ್ಕೆಚ್ ಮಾಡಿ ಎಸ್ಕೇಪ್ ರೂಟ್ಗಳು ಯಾವುದು ಇರಬಾರ್ದು, ಆಂಬುಲೆನ್ಸ್ ಬರಬಾರ್ದು, ಹೆಲಿಕಾಪ್ಟರ್ ಲ್ಯಾಂಡ್ ಆಗಬಾರ್ದು ಅಂಥ ಜಾಗದಲ್ಲಿ ಮಾಡಿದ್ದಾನೆ. ಇದಕ್ಕೆ ಮೇನ್ ಕಾರಣ ಕಾಶ್ಮೀರಿ ಲೋಕಲ್ಸ್ಗಳು ಕೆಲವರು ಇದ್ದಾರೆ. ಆ ಕಾಶ್ಮೀರಿ ಲೋಕಲ್ಗಳ ಫುಲ್ ಸಪೋರ್ಟಿಂದ ಯಾರ್ಯಾರು ಬಂದರು ಈಗ ಅವ್ರ ಮನೆಗಳನ್ನೆಲ್ಲವನ್ನು ಕೂಡ ಉಡಾಯಿಸಲಾಗ್ತಾ ಇದೆ. ಜೊತೆಗೆ ಒಂದು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಈಗ ಬಿಲ್ಕುಲ್ ಸರ್, ಈಗ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು ಕೆಲವೊಂದು ಕಡೆಗೆ ಕೆಲವೊಂದು ಕಡೆಗೆ ಏನಾದರೂ ಸಂಪರ್ಕ ಕತ್ತರಿಸ್ಬಿಟ್ರೆ ಪಾಕಿಸ್ತಾನದ್ದು, ಅದಕ್ಕೆ ನೀವು ಫ್ಯೂಯಲ್ ಇಂದ ಹಿಡಿದು ಯಾವುದೇ ಸರಬರಾಜು ಆಗಲ್ಲ ಅಂತವನ್ನೆಲ್ಲವನ್ನು ಕೂಡ ಸೇನೆ ಟಾರ್ಗೆಟ್ ಮಾಡಿ ಇಟ್ಕೊಂಡಿದೆ ಅಂತ. ಐಸೋಲೇಷನ್ ಮಾಡಬೇಕು. ಫಸ್ಟ್ ಐಸೋಲೇಷನ್ ಮಾಡಿ ಮತ್ತೆ ಸುತ್ತುವರಿಯಿರಿ. ಮತ್ತು ಈಗ ನಾವು ಟಾರ್ಗೆಟ್ ಮಾಡಿದ್ವಿ, ಈಗ ಆಲ್ರೆಡಿ ಸೆಲೆಕ್ಷನ್ ಆಫ್ ಟಾರ್ಗೆಟ್ಸ್ ಆಗಿದೆ. ಈಗ ಸೆಲೆಕ್ಷನ್ ಆಫ್ ಟಾರ್ಗೆಟಲ್ಲಿ ನಾವು ಇಂಡಿಯಾದವರು, ನಾವು ಭಾರತದವರು, ನಾವು ಸುಮ್ಮನೆ ಹೋಗಿ ಜನಗಳ ಮಧ್ಯದಲ್ಲಿ ಧಾರ್ಮಿಕ ಪ್ಲೇಸ್ಗಳಲ್ಲಿ ನಾವು ಬಾಂಬ್ಗಳು ಹಾಕಲಿಕ್ಕೆ ಅದಕ್ಕೆ ಹೋಗೋದೇ ಇಲ್ಲ. ನಮ್ಮಲ್ಲಿ ಏನಿದ್ರು ಸಹ ಅವ್ರ ಇನ್ಫ್ರಾಸ್ಟ್ರಕ್ಚರ್, ಈ ಟ್ರೈನೀಸ್ ಎಲ್ಲಿ ಟ್ರೈನಿಂಗ್ ಕ್ಯಾಂಪ್ಸ್ ಇದೆ ನಿಮಗೆ ಗೊತ್ತಿರಬೇಕು. ನಾನು ಭಾಳ ಇದ್ದೆ, ನಮ್ಮ ಅಭಿನಂದನ್ ಇದ್ದ ಟೈಮಲ್ಲಿ ನೀವು ನನ್ನ ಹತ್ರ ಕೇಳ್ತಾ ಇದ್ರಿ ಅಲ್ಲಿ ಉಗ್ರವಾದಿಗಳು ಇದೆ. ಈಗ ಉಗ್ರವಾದಿಗಳು ಎಲ್ಲಿದ್ದಾರೆ, ಮುಜಫರಾಬಾದಲ್ಲಿ ಸೈಯದ್ ಹಫೀಜ್ ಇಲ್ಲಿ ಇವರೆಲ್ಲ ಇದ್ದಾರೆ, ಅವರು ಅಲ್ಲಿಲ್ಲ ಈಗ. ಯಾಕೆಂದರೆ ಇವನು ಮೇನ್ ಜನರಲ್ ಸಾಹೇಬ ಇವನು ಇದಾನಲ್ಲ, ಈ ಕರ್ಮ ಈ ದರಿದ್ರ ನನಗೆ ಬರ್ತಾ ಇದೆ ಅವನ ಮೇಲೆ ಭಯಂಕರ ಭಾಷೆಗಳು. ಬಟ್ ಐ ಡೋಂಟ್ ವಾಂಟ್ ಟು ಯೂಸ್ ಇನ್ ದಿ ಮೀಡಿಯಾ ಆಫ್ ಯುವರ್ಸ್. ಇವನು ಇದೆಲ್ಲ ಮಾಡಿ ಈಗ ಬಿಲ್ಕುಲ್ ಇಂಡಿಯಾಕ್ಕೆ ಎಷ್ಟು ಪ್ರಚೋದನೆ ಬೇಕೋ ಅಷ್ಟು ಮಾಡ್ತಾ ಇದ್ದಾನೆ. ಸೊ ಅಲ್ಲಿ ಅವನೇನು ಮಾಡ್ತಾನೆ, ಅಲ್ಲಿರೋದನ್ನು ಶಿಫ್ಟ್ ಮಾಡಿಸ್ತಿರ್ತಾನೆ ಆಗಾಗ. ಟ್ರೈನಿಂಗ್ ಸೆಂಟರ್ನ ಶಿಫ್ಟ್ ಈಗ ನಾವು ಆ ಸೆಲೆಕ್ಷನ್ ಆಫ್ ಟಾರ್ಗೆಟ್ ಮಾಡಿ ಮುಜಫರಾಬಾದು ಅಲ್ಲಿ ಇಲ್ಲಿ POK ನಾವಲ್ಲಿ ಬಾಂಬ್ ಹಾಕಿದ್ರು ಸಹ ಅಲ್ಲಿ ಇರೋದಿಲ್ಲ ಅವರು. ನಿಜ. ಹಾಗಾದ್ರೆ ನೆಕ್ಸ್ಟ್ ಟಾರ್ಗೆಟ್ ಏನು, ಯಾವ ರೀತಿ ಏನು ಎತ್ತ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಪ್ರೇಮ್ ಶೇಖರ್ಜಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರಿ. ಜೊತೆಗೆ ಏನಂದರೆ ಪದೇ ಪಾಕಿಸ್ತಾನ ಹೇಳುವಂಥ ಒಂದು ಮಾತು, ನಮ್ಮಲ್ಲಿ ಅಣ್ವಸ್ತ್ರಗಳಿವೆ. ಹಿಂದೆ ಪ್ರಧಾನಮಂತ್ರಿಗಳು ಯಾವುದೋ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು, ಹೌದು ಸ್ವಾಮಿ ನಿಮ್ಮ ಹತ್ರ ಇದ್ದಾವೆ ಅಸ್ತ್ರಗಳು, ನಮ್ಮ ಹತ್ರ ಇಲ್ವಾ, ನಾವೇನು ಇಟ್ಟಿರೋದೇನು ಪೂಜೆಗೆ ನಾವು ಅನ್ನುವಂಥ ಪ್ರಶ್ನೆ ಕೇಳಿದರು. ಈ ಪದೇ ಇದೊಂದು ಹೆದರಿಸುತ್ತಲ್ಲ, ಅಣ್ವಸ್ತ್ರಗಳಿವೆ, ಕಲ್ಲೋಲಗಳಾಗ್ಬಿಡ್ತವೆ, ಅದ್ರ ಬಗ್ಗೆ ಏನಂತೀರಿ ಸರ್? ಈ ಮಾತು ಓಕೆ, ಅಣ್ವಸ್ತ್ರಗಳಿವೆ ಪಾಕಿಸ್ತಾನದಲ್ಲಿ, ಅದೊಂದು ಡಿಕ್ಲೇರ್ಡ್ ನ್ಯೂಕ್ಲಿಯರ್ ಸ್ಟೇಟ್, ಆ ಮಾತನ್ನ ಒಪ್ಪಿಕೊಳ್ಳೋಣ. ಇದು ಇನ್ಫ್ಯಾಕ್ಟ್ ಪಾಕಿಸ್ತಾನ ಅಣ್ವಸ್ತ್ರವನ್ನು ಗಳಿಸ್ಕೊಂಡದ್ದು 1987 ನಲ್ಲಿ. 1990 ಇಂದಲೂ ಈ ಪ್ರಾಬ್ಲಮ್ ಅನ್ನ ಅಥವಾ ಪಾಕಿಸ್ತಾನ ಇದನ್ನ ಥ್ರೆಟನ್ ಮಾಡೋದನ್ನ, ಆ ಬ್ಲಾಕ್ ಮೇಲ್ ಟ್ಯಾಕ್ಟಿಕ್ಸ್ ನಾವು ನೋಡ್ತಾನೆ ಇದ್ದೀವಿ. ಜುಲೈ 1990 ನಲ್ಲಿ ಪಾಕಿಸ್ತಾನ ಮೊದಲ ಬಾರಿಗೆ ನಮ್ಮ ವಿರುದ್ಧ ಅಣ್ವಸ್ತ್ರವನ್ನು ಉಪಯೋಗಿಸ್ತೀನಿ ಅಂತ ಥ್ರೆಟನ್ ಮಾಡಿದ್ದು. ಕಾಶ್ಮೀರ್ ಕ್ರೈಸಿಸ್ ಆಗಷ್ಟೇ ಶುರುವಾಗಿತ್ತು. VP ಸಿಂಗ್ ಗವರ್ನಮೆಂಟ್ ಬಹಳ ವೀಕ್ ಆಗಿತ್ತು. ಅವಾಗ ನನಗೆ ಸಿಕ್ಕದ ರಿಪೋರ್ಟ್ ಏನು ಅಂತ ಹೇಳಿದ್ರೆ, ಸರ್ಗೋದ ಏರ್ಪೋರ್ಟ್ ಅಲ್ಲಿ F-16ಗಳಿಗೆ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಹಾಕಿ ಪೈಲಟ್ಗಳಿಗೆ ಕಾಕ್ಪಿಟ್ ಅಲ್ಲಿ ಕೂತ್ಕೊಂಡು ನಮ್ಮ ಮುಂದಿನ ಆರ್ಡರ್ಗಾಗಿ ಕಾಯಿರಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಇಂಡಿಯಾಕ್ಕೆ ಕ್ರಿಪ್ಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಪಾಕಿಸ್ತಾನ ಮೆಸೇಜ್ ಕಳಿಸ್ತು. ಓಕೆ, ನೀವು ಕಾಶ್ಮೀರದಿಂದ ನಿಮ್ಮ ಆರ್ಮಿಯನ್ನ ವಾಪಸ್ ತಗೊಳ್ಳದೇ ಇಲ್ಲ ಅಂದ್ರೆ ನಾವು ವಿ ವಿಲ್ ಆಕ್ಚುಲಿ ಅಟ್ಯಾಕ್ ಯು ವಿತ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ. ಉದ್ದೇಶ ಏನಂದ್ರೆ ಇಂಡಿಯಾನಾಗೆ ಎದುರಿಸಿ ನಮ್ಮ ಆರ್ಮಿ ಕಾಶ್ಮೀರದಿಂದ ಬಂದ್ರೆ ತಕ್ಷಣ ಕಾಶ್ಮೀರದಲ್ಲಿ ಮಿಲಿಟೆಂಟ್ಸ್ ಕಾಶ್ಮೀರ ಇಂಡಿಪೆಂಡೆಂಟ್ ಡಿಕ್ಲೇರ್ ಮಾಡ್ಕೊಳ್ಳೋದು, ಆಮೇಲೆ ಪಾಕಿಸ್ತಾನದ ಪಾರ್ಟ್ ಅಂದ್ರೆ ಇದು ಪಾಕಿಸ್ತಾನದ ಪ್ಲಾನ್ ಆಗಿತ್ತು. ಆವಾಗ ನಮ್ಮ ವಿದೇಶ ಮಂತ್ರಿ ಐಕೆ ಗುಜರಾಲ್, when he became prime minister later, he did something very dirty, but as foreign minister he did a nice job. VP ಸಿಂಗ್ ಅವರಿಗೆ ಜವಾಬ್ದಾರಿ ಕೊಟ್ಟರು ರಿಪ್ಲೈ ಮಾಡಿ ಅಂತ. ಇದು ಇನ್ಫ್ಯಾಕ್ಟ್ ಐಕೆ ಗುಜರಾಲ್ ಪಾಕಿಸ್ತಾನದ ಭಾಷೆಗಿಂತಲೂ ಕಟುವಾದ ಭಾಷೆಯಲ್ಲಿ ಹೇಳಿದ್ರು, ನೀವು ಹೀಗೆ ಮಾಡಿದ್ರೆ ನಿಮಗಿಂತಲೂ ದೊಡ್ಡದಾಗಿ ನಿಮಗೆ ನಾವು ಅದು ವಿನಾಶ ತರ್ತೀವಿ ಅಂತ. ಸೊ ಎರಡು ದೇಶಗಳು ಒಂದಕ್ಕೊಂದು ಡಿಕ್ಲೇರ್ ಮಾಡ್ಕೊಂಡದ್ದು ಆವಾಗ. ಅಂದ್ರೆ ನಮಗ್ ಗೊತ್ತಿಲ್ಲ ಅದು ಸಾರ್ವಜನಿಕರಿಗೆ, ದೇಶಗಳು ತಾವ್ತಾವೆ ಈಗ ನ್ಯೂಕ್ಲಿಯರ್ ಪವರ್ಸ್ ಅಂತ. ಆವಾಗ ಮೆಸೇಜ್ ಐಕೆ ಗುಜರಾಲ್ ಅವರಿಂದ ಹೋದದ್ದೇ ಪೈಲಟ್ಗಳಿಗೆ
ಕಾಕ್ಪಿಟ್ ಇಂದ ಇಳಿದು ಮನೆಗೆ ಹೋಗೋದಕ್ಕೆ ಹೇಳಿದ್ರಂತೆ. ಓಕೆ ಫೈನ್, ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿದೆ ವಿಷಯ, ಫೈನ್, ದಟ್ ಇಸ್ ದಿ ನೆಕ್ಸ್ಟ್. ಆಕ್ಚುಲಿ ನಮ್ಗೆ ಮತ್ತೆ ಥ್ರೆಟನ್ ಮಾಡಿದ್ದು ಪಾರ್ಲಿಮೆಂಟ್ ಅಟ್ಯಾಕ್ ನಂತರ 10 ತಿಂಗಳ ಕಾಲ ಆ ಸ್ಟ್ಯಾಂಡ್ ಅಪ್ ಆಗಿತ್ತಲ್ಲ, ಆವಾಗ ಡಿಸೆಂಬರ್ 2001 ಟು ಐ ಥಿಂಕ್ ಅಕ್ಟೋಬರ್ 2002 ಅವಾಗ 3 ಸಲ ಇಂಡಿಯನ್ ಆರ್ಮಿ POK ಎಂಟರ್ ಮಾಡೋದಕ್ಕೆ ಟ್ರೈ ಮಾಡ್ತು, ಟೆರರಿಸ್ಟ್ ಕ್ಯಾಂಪ್ ಡಿಸ್ಟ್ರಾಯ್ ಮಾಡೋದಕ್ಕೆ. 3 ಸಲ ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಅನ್ನ ಬ್ರ್ಯಾಂಡಿಶ್ ಮಾಡಿ ನಮ್ಮನ್ನ ಹಿಂದೆ ಕಳಿಸ್ತು. ಒಂದ್ ಸಲ ಜನವರಿ 2002 ನಲ್ಲಿ, ಮತ್ತೊಂದು ಜೂನ್ 2002 ನಲ್ಲಿ, ಮೂರನೇದು ನನಗೆ ಗೊತ್ತಾಗ್ತಾ ಇಲ್ಲ, ನಿಮಗೆ ಬಹುಶಃ ಕರ್ನಲ್ ಹರಿ ಅವರಿಗೆ ತಿಳಿದಿರ್ಬೋದು, ಅವರ ವಿಷಯ ನನ್ನ ಜೊತೆ ಹಂಚಿಕೊಂಡ್ರೆ ಅನುಕೂಲ ಆಗ್ತದೆ. ಗುಡ್. ಅಂದ್ರೆ ಪಾಕಿಸ್ತಾನ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಅನ್ನ ಮೊದಲಿಂದನೂ ಮಾಡ್ತಾನೆ ಇದೆ, ಈಗಲಲ್ಲ. ಆದ್ರೆ ಆಕ್ಚುಲಿ ಅದನ್ನ ಆ ಬ್ಲಾಕ್ ಮೇಲ್ ಅನ್ನ ನಾವು ಸುಳ್ಳು ಅಂತ ಇದು ಮಾಡೋದು ಉರಿ ಮತ್ತೆ ಬಾಲಾಕೋಟ್ ಅಟ್ಯಾಕ್ ಅಲ್ಲಿ. ಕರೆಕ್ಟ್. ಅನಂತರ ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಆಕ್ಚುಲಿ ನಾವೇನು ಡ್ರಾಯಿಂಗ್ ರೂಮ್ ಇಟ್ಕೊಳ್ಳೋದಕ್ಕೆ ಶೋಕೇಸ್ ಅಲ್ಲಿ ಅಂತ ಅದನ್ನ ನೋಡಿ. ಈಗ ವಿಷಯ ಏನಂದ್ರೆ ನಿಜವಾಗ್ಲೂ ಅವರಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆಯಾ ಅಂತ ನಾನು ಮೊನ್ನೆನೂ ನಿಮಗೆ ಹೇಳ್ತಾ ಇದ್ದೆ. ಪಾಕಿಸ್ತಾನಿ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ ಅನ್ನ ಫಂಡ್ ಮಾಡಿದ್ದು ಸೌದಿ ಅರೇಬಿಯಾ. ಆಗ ಒಂದು ಕಂಡೀಷನ್ ಇತ್ತು, ಸೌದಿ ಅರೇಬಿಯಾಗೆ ಯಾವಾಗ ಬೇಕು ಅನ್ಸುತ್ತೆ ಆಗ ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಅನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಸಪ್ಲೈ ಮಾಡಬೇಕು ಅಂತ. ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ನ ಇಟ್ಕೊಳ್ಳೋದಕ್ಕೆ ಏನೇನ್ ಫೆಸಿಲಿಟಿ ಮಾಡ್ಕೊಂಡಿದ್ಯೋ, ಅಂಡರ್ ಗ್ರೌಂಡ್ ಫೆಸಿಲಿಟೀಸ್, ಎಕ್ಸಾಕ್ಟ್ಲಿ ಅದರ ರೆಪ್ಲಿಕಾ ಸೌದಿ ಅರೇಬಿಯಾದಲ್ಲಿ ತಯಾರಾಗಿದೆ, ಬಹಳ ಹಿಂದೆನೆ ತಯಾರಾಗಿತ್ತು. ಹೀಗಾಗಿ 2023 ಜಾನ್ವರಿನಲ್ಲಿ ಪಾಕಿಸ್ತಾನದಿಂದ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಅಮೆರಿಕನ್ಸ್ ಸೌದಿ ಅರೇಬಿಯಾಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ. ಇನ್ಫ್ಯಾಕ್ಟ್ ಆಕ್ಚುಲಿ ಓಕೆ, ನಾವು ನಿಜ ಮಾಡೇ ಬಿಟ್ರು ಅಂತ ನಾವು ಹೇಳಕ್ಕಾಗಲ್ಲ, ಆದ್ರೆ ಅದೆಲ್ಲ ಒಂದ್ ರೀತಿಯ ಟೇಲ್ ಎವಿಡೆನ್ಸ್ ನಮ್ಮ ಕಂಡು ಬಂದದ್ದು. ಅಂದ್ರೆ ಎಸ್ ಹೀಗಿದೆ ಅಂತ ಅನ್ಬಿಟ್ಟು ಕಾಣೋ ರೀತಿಯಲ್ಲಿ ಅಮೆರಿಕನ್ ಎಂಬಾಸಿನಲ್ಲಿ ನಮ್ಗೆ ಕಂಡಂತ ಇದು, ಎಂಬಾಸಿ ಮುಂದ್ಗಡೆ ಅದೇ ರೀತಿಯ ಬ್ಲಾಕ್ ಕಲರ್ ವೆಹಿಕಲ್ಗಳು ಪ್ಯಾರಡೈಸ್ ಪಾಯಿಂಟ್ ನಲ್ಲಿ ಕಂಡು ಬಂದದ್ದು. ಈಗ ಅದೆಲ್ಲ ನೋಡಿದ್ರೆ ಅಮೆರಿಕನ್ಸ್ ಹ್ಯಾವ್ ಡನ್ ಸಮಥಿಂಗ್. ಅಂದ್ರೆ ಹೇಳಿದ್ದು ಈ ವೆಪನ್ಸ್ ಅನ್ನೇ ಪ್ಯಾರಡೈಸ್ ಪಾಯಿಂಟ್ ಅಲ್ಲಿ ಕಳಿಸ್ಕೊಂಡು ದಟ್ ಇಸ್ ದ ಪ್ಲೇಸ್ ಪಾಕಿಸ್ತಾನ್ ಸ್ಟೋರ್ಸ್ ಇಟ್ಸ್ ನ್ಯೂಕ್ಲಿಯರ್ ವೆಪನ್ಸ್. ಹಾಗಿದ್ರೆ ಟ್ರಾನ್ಸ್ಫರ್ ಆಗಿದೆ ಅಂತ ಅಂದ್ಕೊ, ಹಂಗಿದ್ರೆ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ವೆಪನ್ ಇಲ್ಲ, ಇದೆ, ಉಪಯೋಗಿಸೇ ಬಿಡ್ತಾರೆ. ಒಂದ್ ಚಾನ್ಸ್ ತಗೊಳ್ಳೋಣ, ಅವರ ಉಪಯೋಗಿಸೋ ಸಾಮರ್ಥ್ಯ, ಅವ್ರ ನ್ಯೂಕ್ಲಿಯರ್ ವೆಪನ್ ಅವ್ರ ಕೈಲಿದ್ರೆ ಉಪಯೋಗಿಸೋ ಸಾಮರ್ಥ್ಯ ಅವ್ರಿಗಿದೆ. ಶಾಹೀನ್ ಇದೆ, ಘಾವ್ರಿ ಇದೆ, ಗಜನವಿ ಇದೆ, ಮಿಸೈಲ್. ಆದ್ರೆ ಅದನ್ನ ತಡೆಯೋ ಸಾಮರ್ಥ್ಯ ನಮ್ಮಲ್ಲಿ ಇಲ್ವಾ? ನಮ್ಮಲ್ಲಿ ಇಂಡಿಜಿನಸ್ ಡೆವಲಪ್ಮೆಂಟ್ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಮತ್ತೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅದು ನಮ್ಮ ಇಸ್ರೇಲ್ ಐರನ್ ಡೋಮ್ಗೆ ನಾವು ಕಂಪೇರ್ ಮಾಡ್ಕೋಬಹುದು, ಪೂರ್ಣ ಅಲ್ಲದೆ ಇದ್ರು. ಅದು ನಮ್ಮ ಕ್ಯಾಪಿಟಲ್ ಸಿಟಿ, ಮೇಜರ್ ಇಕನಾಮಿಕ್ ಸೆಂಟರ್ಸ್ ಮತ್ತೆ ಮಿಲಿಟರಿ ಇನ್ಸ್ಟಾಲೇಷನ್ ಗೆ ಆ ಸಿಸ್ಟಮ್ ಇದೆ. ಪಾಕಿಸ್ತಾನಿ ಆಕ್ಚುಲಿ ಮಿಸೈಲ್ಸ್ ಕ್ಯಾನಾಟ್ ರೀಚ್, ಅಬ್ಸಲ್ಯೂಟ್ಲಿ ನೋ ಚಾನ್ಸ್ ಅಟ್ ಆಲ್. ಮತ್ತೆ ಆಕ್ಚುಲಿ ನಮ್ಮ ಇದು ರಷ್ಯನ್ ತಗೊಂಡಿರೋದು S-400 ಆಂಟಿ ಮಿಸೈಲ್ ಸಿಸ್ಟಮ್ ಅದು ಇದೆ. ಹೀಗಾಗಿ ಪಾಕಿಸ್ತಾನ ಯಾವ ಟ್ರೈ ಮಾಡಿದ್ರು ಸಹ ನಮ್ಮ ಸ್ಪೇಸ್ ಒಳಗೆ ಬರಕ್ಕಾಗಲ್ಲ. ಎಸ್ ಸರ್, ಎಸ್ ಸರ್, ಇದಕ್ಕೆ ಸಂಬಂಧಪಟ್ಟ ಪ್ರೇಮ್ ಶೇಖರ್ ಜಿ ನೀವು ಹಾಗೆ ಸಂಪರ್ಕದಲ್ಲಿ ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್.